ಒಂದು ಕಾಲದಲ್ಲಿ ಒಂದು ರಾಜ್ಯದಲ್ಲಿ ರಾಜ ವೀರೇಂದ್ರ ಮತ್ತು ಅವನ ರಾಣಿ ದೇವಿಕಾ ಆ ರಾಜ್ಯದ ಜನರೆಲ್ಲ ಸಂತೋಷದಿಂದ ಬದುಕುತ್ತಿದ್ದರು. ರಾಜ ವೀರೇಂದ್ರ ಧೈರ್ಯಶಾಲಿ, ಆದರೆ ಕೆಲವೊಮ್ಮೆ ಅವನು ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದ್ದ. ಒಂದು ದಿನ ರಾಜ್ಯಸಭೆಯಲ್ಲಿ ಮುದುಕರು ಬಂದರು. ಮಹಾರಾಜ, ನಮ್ಮ ರಾಜ್ಯದ ಬಳಿ ಇರುವ ಕಾಡಿನಲ್ಲಿ ಕೆಲವು ಕಳ್ಳರು ಜನರನ್ನು ಕಿರುಕುಳ ಕೊಡುತ್ತಿದ್ದಾರೆ. ನೀವು ಈಗ ನಮ್ಮನ್ನು ಕಾಪಾಡಬೇಕು ರಾಜಾಹುಲಿ. ಅವರಿಗೆ ಎಷ್ಟು ಧೈರ್ಯ! ನಮ್ಮ ರಾಜ್ಯಕ್ಕೆ ಬಂದು ನಮ್ಮವರಿಗೆ ಕಿರುಕುಳ ಕೊಡುವುದಕ್ಕೆ. ಈಗಲೇ ನಮಗೆ ಪರಿಹಾರವನ್ನು ಕಂಡುಹಿಡಿರಿ. ತಕ್ಷಣ ಸೈನ್ಯವನ್ನು ಕಳುಹಿಸಿ ಎಲ್ಲ ಕಳ್ಳರನ್ನು ಬಂಧಿಸಿ. ಮಹಾರಾಜ ಸ್ವಲ್ಪ ಯೋಚಿಸಿದ. ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಕಾರಣ ತೆಗೆದುಕೊಳ್ಳಿ. ನೀನು ಏನು ಹೇಳಲು ಬಯಸುತ್ತೀಯಾ? ಮೊದಲವರು ನಿಜವಾಗಿಯೂ ಕಳ್ಳರೇ ಅಥವಾ ಅವರಿಗೆ ಸಹಾಯ ಬೇಕಿರಬಹುದು? ನೀವು ಹೇಳುವುದು ಸರಿಯಿದೆ. ಮೊದಲು ನಾವು ಅಲ್ಲಿ ಏನಾಗುತ್ತಿದೆ ಎಂದು ಪರೀಕ್ಷಿಸೋಣ. ನಂತರ ರಾಜ ಮತ್ತು ಕೆಲವು ಸೈನಿಕರು ಕಾಡಿಗೆ ಹೋದರು. ಅಲ್ಲಿ ಅವರು ನೋಡಿದ್ದರು, ಆ ಜನರು ಕಳ್ಳರು ಅಲ್ಲ, ಅವರು ಬಡ ರೈತರು. ಯಾರು? ನೀವು ಇಲ್ಲಿ ಏನು ಮಾಡುತ್ತಿದ್ದೀರಾ? ರಾಜ, ನಮ್ಗೇನ್ ಮಾಡಬೇಡಿ, ನಾವು ಕಳ್ಳರಲ್ಲ ಮಹಾರಾಜ. ಹಾಗಿದ್ದರೆ ಹೇಗೆ ಯಾರೂ ಕಣ್ಣಿಗೂ ಕಾಣದಂತೆ ಕಾಡಲಿದ್ದೀರಿ? ಕ್ಷಮಿಸಿ, ನಮ್ಮ ಹಳ್ಳಿಯಲ್ಲಿ ಮಳೆ ಇಲ್ಲ, ನಮಗೆ ಆಹಾರ ಇಲ್ಲ, ಆದ್ರಿಂದ ನಾವು ಕಾಡಿನಲ್ಲಿ ಬದುಕುತ್ತಿದ್ದೆವು. ಸರಿ, ಹಾಗಿದ್ದರೆ ನಿಮಗೆ ನಾನು ಸಹಾಯ ಮಾಡುತ್ತೇನೆ. ತುಂಬ ಧನ್ಯವಾದಗಳು ಮಹಾರಾಜ. ರಾಜ ಮತ್ತೆ ಅರಮನೆಗೆ ಬಂದ. ನಾನು ನಿನ್ನ ಮಾತು ಕೇಳಿ ಒಳ್ಳೆ ಕೆಲಸ ಮಾಡಿದೆ. ನಾನು ಸತ್ಯ ತಿಳಿಯದೆ ತುರ್ತು ನಿರ್ಧಾರ ತೆಗೆದುಕೊಂಡೆ. ಮಹಾರಾಜ, ಒಳ್ಳೆ ರಾಜನ ಮೊದಲು ಸತ್ಯ ತಿಳಿದುಕೊಂಡು ನಂತರ ನಿರ್ಧಾರ ಮಾಡಬೇಕು. ಹೌದು ರಾಣಿ, ಮೊದಲು ಯೋಚನೆ ಮಾಡಿ ಉತ್ತರ ತೆಗೆದುಕೊಳ್ಳಬೇಕು. ರಾಜ ತಕ್ಷಣ ಆ ರೈತರಿಗೆ ಸಹಾಯ ಮಾಡಲು ಆದೇಶಿಸಿದ. ಇವರಿಗೆ ಆಹಾರ ಮತ್ತು ಬೀಜ ನೀಡಿ ಹೊಸ ಬಾವಿ ಕೂಡ ನಿರ್ಮಿಸಿ. ಆ ದಿನದಿಂದ ರಾಜ ವೀರೇಂದ್ರ ಯಾವ ನಿರ್ಧಾರಕ್ಕೂ ಮೊದಲು ರಾಣಿ ದೇವಿಗಾಗಿ ಸಲಹೆ ಕೇಳುತ್ತಾನೆ. ದ ಮೊರಲ್ ಆಫ್ ದ ಸ್ಟೋರಿ: ನಿರ್ಧಾರ ಮಾಡಬಾರದು, ಬುದ್ಧಿವಂತ ಸಲಹೆ ಕೇಳಿ ನಿರ್ಧಾರ ಮಾಡಬೇಕು. ಇನ್ನಿತರ ಸ್ಟೋರಿಗಳನ್ನು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಯಾವ ತರ ಸ್ಟೋರಿ ಬೇಕೆಂದು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಮತ್ತೆ ಹೊಸ ಸ್ಟೋರಿ ಜೊತೆ ಬರುವೆ. ಧನ್ಯವಾದ.